Hello, Namaste TT aspirants. Today we are going to start the class that is day 29 reading comprehension model passage plus questions. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಂಟೆಂಟು. ಎಕ್ಸಾಮಲ್ಲಿ ಸಾಮಾನ್ಯವಾಗಿ ಕಾಂಪ್ರಿಹೆನ್ಷನ್ಸ್ಗಳನ್ನು ಕೊಟ್ಟು ರೀಡಿಂಗ್ ಕಾಂಪ್ರಿಹೆನ್ಷನ್ಸನ್ನು ಕೊಟ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಹಾಗಾಗಿ ಹೇಗೆ ನಾವು ಕ್ವಶನ್ಸ್ಗಳನ್ನು ಅರ್ಥ ಮಾಡ್ಕೋಬೇಕು, ಹೇಗೆ ಫಾಸ್ಟಾಗಿ ಮತ್ತು ಆನ್ಸರ್ಸ್ಗಳನ್ನು ಬರೀಬೇಕು ಅನ್ನೋದನ್ನು ಈ ಒಂದು ವಿಡಿಯೋಲ್ಲಿ ನೋಡೋಣ. ಸೊ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಲೆಟ್ಸ್ ಬಿಗಿನ್ ದ ಕ್ಲಾಸ್. ಮಾಡೆಲ್ ಪ್ಯಾಸೇಜ್ ಫಾರ್ ಪ್ರಾಕ್ಟೀಸ್. ಸುಮ್ಮನೆ ಒಂದು ಮಾಡೆಲ್ ಪ್ಯಾಸೇಜನ್ನು ಕೊಟ್ಟಿರೋದಿದೆ ಇಲ್ಲಿ. ಅದನ್ನು ನಾವು ಮೊದಲು ಕೇರ್ಫುಲ್ಲಾಗಿ ಓದ್ಕೊಳ್ಬೇಕು. ಯಾವಾಗಲೂ ಕೂಡ ಕ್ವಶನ್ಸನ್ನು ಆನ್ಸರ್ ಮಾಡಬೇಕು ಅಂತಂದರೆ ರೀಡ್ ದ ಪ್ಯಾಸೇಜ್ ಕೇರ್ಫುಲ್ಲಿ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಪ್ಯಾಸೇಜ್. Ravi lived in a small village surrounded by hills and green fields. Every morning he walked 3 kilometers to reach his school. He loved studying and dreamed of becoming a teacher one day. His favorite subject was English because it allowed him to explore new ideas through stories and poems. One day, on his way to school, he noticed an old man struggling to carry a heavy bag. Ravi quickly helped him and received a warm blessing in return. This small act of kindness made his whole day brighter. At school, his teachers appreciated not only his academic performance but also his helpful nature. Ravi believed that education was meaningful only when it shaped good human beings. ಸೊ ಇದು ಒಂದು ಪ್ಯಾಸೇಜ್ ಅಂತ. ಇದನ್ನು ನೀವು ಬೇಕಾದರೆ ಇನ್ನೊಂದು ಸಲ ಸ್ಕ್ರೋಲ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಇನ್ನೊಂದು ಸಲ ಓದಿ ನೀವು ಕೂಡ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಅಂತ. MCQs ವಿತ್ ಆನ್ಸರ್ಸ್. ವೇರ್ ಡಿಡ್ ರವಿ ಲೀವ್? ಇಲ್ಲಿ ನಾವು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡೋಣ ಫಸ್ಟು, ಆಮೇಲೆ ಒಂದು ಸ್ವಲ್ಪ ಹಾರ್ಡ್ ಆಗಿರ್ತಕ್ಕಂಥವುಗಳನ್ನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡೋಣ ಅಂತ. ಸೊ ಎಲ್ಲಿದ್ದ ರವಿ? ಇನ್ ಅ ಸಿಟಿ, ಇನ್ ಅ ಸ್ಮಾಲ್ ವಿಲೇಜ್, ನಿಯರ್ ಬೀಚ್, ಇನ್ ಅ ಹಾಸ್ಟೆಲ್. ಸೊ ನಾವು ಪ್ಯಾಸೇಜಲ್ಲಿ ಏನಿದೆ, ಇನ್ ಅ ಸ್ಮಾಲ್ ವಿಲೇಜ್ ಅನ್ನೋದು ಆನ್ಸರ್. ನೆಕ್ಸ್ಟ್, ಹೌ ಫಾರ್ ವಾಸ್ ರವಿ ಸ್ಕೂಲ್ ಫ್ರಮ್ ಹಿಸ್ ಹೋಮ್? ಎಷ್ಟು ದೂರ ಇತ್ತು? ಅವ್ನು ದಿನ ಎಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದ? ಇಟ್ ಈಸ್ 3 kilometers. ಆನ್ಸರ್ ಈಸ್ 3 kilometers. ವಾಟ್ ವಾಸ್ ರವೀಸ್ ಫೇವ್ರೆಟ್ ಸಬ್ಜೆಕ್ಟ್? ನಾವು ಈಗಾಗಲೇ ಪ್ಯಾಸೇಜಲ್ಲಿ ಓದಿದ್ವಲ್ಲ, ಸೊ ದಟ್ ಈಸ್ ಇಂಗ್ಲೀಷ್. ನೆಕ್ಸ್ಟ್, ವೈ ಡಿಡ್ ರವಿ ಲೈಕ್ ಇಂಗ್ಲೀಷ್? ಯಾಕೆ ಇಂಗ್ಲೀಷ್ ಅವನು ಇಷ್ಟಪಡ್ತಾ ಇದ್ದ? ಬಿಕಾಸ್ ಇಟ್ ಹೆಲ್ಪ್ಡ್ ಹಿಮ್ ಎಕ್ಸ್ಪ್ಲೋರ್ ಐಡಿಯಾಸ್ ಥ್ರೂ ಸ್ಟೋರೀಸ್ ಆ್ಯಂಡ್ ಪೋಯಮ್ಸ್. ದಟ್ ಈಸ್ ದ ಆನ್ಸರ್. ವಾಟ್ ಡಿಡ್ ರವಿ ಡೂ ವೆನ್ he saw the old man? ಏನು ಮಾಡ್ದವನು ವಯಸ್ಸಾದ ಮನುಷ್ಯನ ನೋಡಿದಾಗ? he helped him carry the bag ಅಂತ. ದಟ್ ಈಸ್ ದ ಆನ್ಸರ್. ವಾಟ್ ಮೇಡ್ ರವಿ's day brighter? the old man's blessing. What did his teacher appreciate about him? Only his handwriting, his academic performance and helpful nature, his punctuality alone, his sports talent. The answer is his academic performance and helpful nature. Next, what did Ravi believe about education? It is only for scoring marks. It is only for getting job. It is meaningless. It is meaningful when it shapes good human beings. Answer is D. ಅಡಿಷ್ನಲ್ ಹೈಯರ್ ಆರ್ಡರ್ ಕ್ವಶನ್ಸ್. ಆಲ್ಮೋಸ್ಟ್ ಆಗಿ ಈ ರೀತಿಯಾದಂಥ ಪ್ರಶ್ನೆಗಳೇ ಬರುತ್ತೆ. ಸೊ ಹೇಗೆ ಅಂದರೆ, ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ದ ಪ್ಯಾಸೇಜ್? ಆನ್ಸರ್, ಅಡ್ವೆಂಚರ್, ಹಾರ್ಡ್ ವರ್ಕ್ ಆ್ಯಂಡ್ ಕೈಂಡ್ನೆಸ್, ಫ್ರೆಂಡ್ಶಿಪ್, ಟ್ರಾವೆಲ್. ಸೊ ನಮಗೆ ಥೀಮ್ ಗೊತ್ತಾಗಿದೆಯಲ್ಲ, ಆನ್ಸರ್ ಇದು ಬಿ ಅಂತ, ಹಾರ್ಡ್ ವರ್ಕ್ ಆ್ಯಂಡ್ ಕೈಂಡ್ನೆಸ್. ವಾಟ್ ಡಸ್ ದ ಪ್ಯಾಸೇಜ್ ಹೈಲೈಟ್ ಅಬೌಟ್ ವ್ಯಾಲ್ಯೂಸ್? ಏನನ್ನು ಹೈಲೈಟ್ ಮಾಡುತ್ತೆ ಇದು ಪ್ಯಾಸೇಜು? Intelligence is most important. Marks matter more than behavior. Helping others is an essential value. Only competition leads to success. So here the passage highlights about helping others is an essential value. So ಹೀಗೆ ನಾವು ಪ್ಯಾಸೇಜ್ಗಳನ್ನು ಓದ್ಬಿಟ್ಟು ಆನ್ಸರ್ಸನ್ನು ಮಾಡ್ಬೋದು. ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟುಡ್ ವೆರಿ ವೆಲ್, ಆ್ಯಂಡ್ ಇಫ್ ಯು ಅಂಡರ್ಸ್ಟುಡ್ easily, then please don't forget to subscribe my channel, and please share to your friends also. Thank you for watching. Hit the bell icon as well as like button. Thank you very much.